ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೆಳತಿ ಪೂರ್ಣಿಮಾ. ಇವತ್ತಿನ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮವಾದ ವಿಶ್ವಕ್ಕೆ ಬೇಕಾಗಿದೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಬಯಸುತ್ತಾ ಇವತ್ತಿನ ಸಂಚಿಕೆಯನ್ನ ಆರಂಭಿಸೋಣ. ಫಾಲುನ್ ದಫಾ ಅಭ್ಯಾಸವನ್ನು ಪ್ರಮುಖವಾಗಿ 5 ವ್ಯಾಯಾಮಗಳ ಹಂತದಲ್ಲಿ ಮಾಡುತ್ತೇವೆ. ಧ್ಯಾನ ಸಹಿತವಾದ ಈ ವ್ಯಾಯಾಮಗಳು ವಿಶ್ವದ ಶಕ್ತಿಯ ಮೂಲಕ ಶರೀರವನ್ನು ಕ್ರಿಯಾಶೀಲಗೊಳಿಸುವುದು, ಶಾಂತ ಚಿತ್ತತೆ ಮತ್ತು ಏಕಾಗ್ರತೆಯನ್ನು ಉಂಟು ಮಾಡುವುದು ಇವುಗಳ ಗುರಿಯಾಗಿದೆ. ವ್ಯಾಯಾಮ 1, 1000 ಹಸ್ತಗಳನ್ನು ತೋರುವ ಬುದ್ಧ ಶೋಯಿಂಗ್ 1000 ಹ್ಯಾಂಡ್ಸ್. ವ್ಯಾಯಾಮ 2, ಫಾಲುನ್ ನಿಂತಿರುವ ನಿಲುವು, ದಿ ಫಾಲುನ್ ಸ್ಟ್ಯಾಂಡಿಂಗ್ ಸ್ಟ್ಯಾನ್ಸ್. ವ್ಯಾಯಾಮ 3, 2 ಕಾಸ್ಮಿಕ್ ಅತಿ ಹವಾಯು, ಪೆನಿಟ್ರೇಟಿಂಗ್ ದಿ 2 ಕಾಸ್ಮಿಕ್ ಎಕ್ಸ್ಟ್ರೀಮ್ಸ್. ವ್ಯಾಯಾಮ 4, ಸ್ವರ್ಗದ ಮಹಾನ್ ಜಲಾಂಗಣ, ದಿ ಗ್ರೇಟ್ ಹೆವೆನ್ಲಿ ಸರ್ಕ್ಯೂಟ್. ವ್ಯಾಯಾಮ 5, ದೈವಿಕ ನೆಲೆಗಟ್ಟುಗಳನ್ನು ಬಲಪಡಿಸುವುದು, ಸ್ಟ್ರೆಂಥನಿಂಗ್ ಡಿವೈನ್ ಪವರ್ಸ್. ಇಂದಿನ ಈ ಸಂಚಿಕೆಯಲ್ಲಿ ವ್ಯಾಯಾಮ 1 ಅಭ್ಯಾಸವನ್ನು ಕೂಲಂಕುಷವಾಗಿ ತಿಳಿಯೋಣ ಬನ್ನಿ. ನಮ್ಮ ಕೈಗಳನ್ನು ವಿಸ್ತರಿಸುವುದರ ಮೂಲಕ ಪ್ರಾರಂಭವಾಗುತ್ತದೆ ಈ ಪ್ರಕ್ರಿಯೆ. ನಮ್ಮ ದೇಹದ ವಿವಿಧ ಭಾಗಗಳನ್ನು ನವೀಕರಿಸಿ ಅಲ್ಲಿನ ಸ್ತಬ್ಧ ಆಂತರಿಕ ಶಕ್ತಿಯನ್ನು ವೃದ್ಧಿಸುತ್ತದೆ. ನಮ್ಮ ದೇಹದಲ್ಲಡಗಿರುವ ಶಕ್ತಿ ಚೇತನದಾಯಕವಾಗಿ ಹೊರಗಿನ ಪ್ರಪಂಚಕ್ಕೆ ತೋರಲು ಉಪಯೋಗವಾಗುತ್ತದೆ. ಯಾರಾದರೂ ಈ ವ್ಯಾಯಾಮವನ್ನು ಅನುಸರಿಸಿದರೆ ಅವರ ದೇಹ ಹಗುರಗೊಂಡು ಮನದಲ್ಲಿ ನೆಮ್ಮದಿ ನೆಲೆಯೂರುತ್ತದೆ, ಶಾಂತಿ ಮತ್ತು ತಾಳ್ಮೆ ಮನೋಭಾವ ಹೆಚ್ಚುತ್ತದೆ. ವ್ಯಾಯಾಮ 1, ಬುದ್ಧ 1000 ಕೈಗಳನ್ನು ತೋರುವುದು. ಬುದ್ಧ 1000 ಕೈಗಳನ್ನು ತೋರುವುದು ಫಾಲುನ್ ದಾಫಾ ವ್ಯಾಯಾಮಗಳಲ್ಲಿ ಮೊದಲನೆಯದು. ಈ ವ್ಯಾಯಾಮದ ಮುಖ್ಯ ತಿರುಳೆಂದರೆ ಶರೀರದಲ್ಲಿ ಶಕ್ತಿ ಸಂಚಲನೆಯ ಸರ್ವ ಮಾರ್ಗಗಳನ್ನು ಸುಗಮಗೊಳಿಸುವುದು. ಈ ವ್ಯಾಯಾಮದಿಂದ ಆರಂಭದಲ್ಲಿಯೇ ಅಭ್ಯಾಸಿಗರು ಶಕ್ತಿಯನ್ನು ಪಡೆಯುತ್ತಾರೆ ಮತ್ತು ನಿಯಮಿತವಾಗಿ ಅಭ್ಯಾಸಿಸುವವರು ವೇಗವಾಗಿ ಅಭಿವೃದ್ಧಿಯನ್ನು ಹೊಂದಬಹುದು. ಆರಂಭದಿಂದಲೇ ಅತ್ಯಂತ ಉನ್ನತ ಸ್ತರದಲ್ಲಿ ಸಾಧನೆ ಮಾಡಲು ಅಭ್ಯಾಸಿಗರನ್ನು ಈ ವ್ಯಾಯಾಮವು ಸಮರ್ಥಗೊಳಿಸುತ್ತೆ ಮತ್ತು ಶಕ್ತಿ ಸಂಚಲನೆಯ ಎಲ್ಲ ಮಾರ್ಗಗಳನ್ನು ಅತ್ಯಂತ ವೇಗವಾಗಿ ಇದು ತೆರೆಯುತ್ತೆ. ಈ ವ್ಯಾಯಾಮದ ಚಲನೆಗಳು ಅತ್ಯಂತ ಸರಳವಾಗಿವೆ ಮತ್ತು ಈ ಮಹಾನ್ ಮಾರ್ಗವು ಸರಳತೆ ಮತ್ತು ಶಾಂತಿಯ ಲಕ್ಷಣವನ್ನು ಹೊಂದಿದೆ. ಚಲನೆಗಳು ಸರಳವಾಗಿದ್ದರೂ ವ್ಯಾಯಾಮದ ಒಟ್ಟಾರೆ ಅಭ್ಯಾಸವು ಬೃಹತ್ ಪ್ರಮಾಣದಲ್ಲಿ ನಿಯಂತ್ರಣವನ್ನು ಸಾಧಿಸುತ್ತೆ. ಬುದ್ಧ 1000 ಕೈಗಳನ್ನು ತೋರುವ ವ್ಯಾಯಾಮವನ್ನು ಮಾಡುವಾಗ ಶರೀರದಲ್ಲಿ ಬಿಸಿಯ ಅನುಭವವಾಗುತ್ತೆ ಮತ್ತು ಬಲವಾದ ಶಕ್ತಿ ಕ್ಷೇತ್ರವುಂಟಾಗುತ್ತೆ. ಇಡೀ ಶರೀರದಲ್ಲಿ ಶಕ್ತಿ ಮಾರ್ಗಗಳನ್ನು ತೆರೆಯುವುದರಿಂದ ಮತ್ತು ಇಡೀ ಶರೀರವನ್ನು ಹಿಗ್ಗಿಸುವುದರಿಂದ ಇದು ಸಂಭವಿಸುತ್ತೆ. ಈ ವ್ಯಾಯಾಮದ ಉದ್ದೇಶವೇನೆಂದರೆ ಶರೀರದಲ್ಲಿ ಶಕ್ತಿ ಸಂಚಲನೆಗೆ ಇರುವ ಅಡೆತಡೆಗಳನ್ನು ನಿವಾರಿಸುವುದು ಮತ್ತು ಶಕ್ತಿಯು ಸರಾಗವಾಗಿ ಮತ್ತು ನಯವಾಗಿ ಹರಿಯುವಂತೆ ಮಾಡುವುದು ಮತ್ತು ಬ್ರಹ್ಮಾಂಡ ಶಕ್ತಿಯನ್ನು ಹೀರಿಕೊಂಡು ಶರೀರದಲ್ಲಿ ತ್ವಚೆಯ ಕೆಳಗೆ ಶಕ್ತಿಯನ್ನು ಪ್ರಚೋದಿಸುವುದು. ಹಾಗೂ ಇದೇ ಸಮಯದಲ್ಲಿ ಅಭ್ಯಾಸಿಗರು ಶೀಘ್ರವಾಗಿ ಶಕ್ತಿ ಕ್ಷೇತ್ರದಿಂದ ಸುತ್ತುವರಿಯಲ್ಪಡುವ ಸ್ಥಿತಿ ಪ್ರವೇಶಿಸುವಂತೆ ಮಾಡುವುದು. ಈ ವ್ಯಾಯಾಮವನ್ನು ಫಾಲುನ್ ದಾಫಾದ ಮುಖ್ಯ ವ್ಯಾಯಾಮವಾಗಿ ಅಭ್ಯಸಿಸಲಾಗುತ್ತೆ ಮತ್ತು ಇದನ್ನು ಮೊದಲಿಗೆ ಮಾಡಲಾಗುತ್ತೆ. ಇದು ಸಾಧನಾಭ್ಯಾಸವನ್ನು ಬಲಪಡಿಸುವ ಒಂದು ವಿಧಾನ. ಈ ವ್ಯಾಯಾಮವನ್ನು ನಿರಂತರವಾಗಿ 3 ಬಾರಿ ಮಾಡುವುದನ್ನು ಅಪೇಕ್ಷಿಸಲಾಗಿದೆ. ಈಗ ಮಾಸ್ಟರ್ ಲೀರ್ ಅವರು ಬುದ್ಧ 1000 ಕೈಗಳನ್ನು ತೋರುವ ವ್ಯಾಯಾಮ ಬೋಧಿಸುವುದನ್ನು ವೀಕ್ಷಿಸೋಣ. ಸಿದ್ಧತೆ: ಸಹಜವಾಗಿ ನಿಲ್ಲಿ, ಕಾಲುಗಳನ್ನು ಭುಜದಷ್ಟು ಅಗಲಿಸಿ ಇಡೀ ಶರೀರವನ್ನು ವಿಶ್ರಾಂತಿ ಸ್ಥಿತಿಯಲ್ಲಿಡಿ. ಆದರೆ ತೀರಾ ಸಡಿಲಬೇಡ. 2 ಕಾಲುಗಳನ್ನು ಸ್ವಲ್ಪ ಮಡಿಸಿ ಇಡೀ ಶರೀರವನ್ನು ವಿಶ್ರಾಂತಿಯಲ್ಲಿಡಿ. ಆದರೆ ಅತಿಯಾಗಿ ಸಡಿಲಿಸುವುದು ಬೇಡ. ಕೆಳದವಡೆಯನ್ನು ಸ್ವಲ್ಪ ಒಳಕ್ಕೆ ಎಳೆದುಕೊಳ್ಳಿ. ನಾಲಿಗೆಯ ತುದಿಯನ್ನು ಮೇಲಿನ ಅಂಗಳಕ್ಕೆ ತಾಗಿಸಿ. ಹಲ್ಲುಗಳ ಮಧ್ಯೆ ಸ್ವಲ್ಪ ಅಂತರವಿಡಿ. ತುಟಿಯನ್ನು ಮುಚ್ಚಿ ಮತ್ತು ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ. 2 ಕೈಗಳು ಪದ್ಮಮುದ್ರೆಯಲ್ಲಿರಲಿ. ಈ ಸ್ಥಿತಿಯನ್ನು ಉಳಿದ ವ್ಯಾಯಾಮಗಳಿಗೂ ಅನುಸರಿಸಿ.
ಜೈನ್. ಎರಡೂ ಕೈಗಳನ್ನು ಎತ್ತಿ ಹಿಡಿಯಿರಿ. ಹಸ್ತಗಳನ್ನು ಮೇಲ್ಮುಖವಾಗಿಡಿ. ಹೆಬ್ಬೆರಳುಗಳ ತುದಿಗಳು ಪರಸ್ಪರ ಸ್ಪರ್ಶಿಸಲಿ. ಪುರುಷರಿಗೆ ಎಡಗೈ ಮತ್ತು ಮಹಿಳೆಯರಿಗೆ ಬಲಗೈ ಮೇಲಿರುತ್ತೆ ಮತ್ತು ಇದು ಅಂಡಾಕೃತಿಯನ್ನು ತಾಳುತ್ತೆ. ಕೈಗಳನ್ನು ಕೆಳಹೊಟ್ಟೆಯ ಮುಂಭಾಗದಲ್ಲಿಡಿ. ಎರಡೂ ತೋಳುಗಳನ್ನು ಮೊಳಕೈಗಳು ಮೇಲಿರುವಂತೆ ಮತ್ತು ಕಂಕುಳುಗಳು ತೆರೆದಿರುವಂತೆ ಸ್ವಲ್ಪ ಮುಂದಕ್ಕೆ ತನ್ನಿ. ವ್ಯಾಯಾಮದ ಸಮಯದಲ್ಲಿ ಕೈಗಳು ಶರೀರದಿಂದ 10 ಸೆಂಟಿಮೀಟರ್ ಅಥವಾ 3 ಇಂಚ್ ಅಂತರದಲ್ಲಿರುತ್ತೆ. ಕೈಗಳನ್ನು ಸೇರಿಸಿರುವ ನಿಲುವಿನಿಂದ ಅಂದರೆ ಜೈನಿಂದ ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ತನ್ನಿ. ಕೈಗಳನ್ನು ಮೇಲೆತ್ತುವಾಗ ಎರಡೂ ಕಾಲುಗಳನ್ನು ನಿಧಾನವಾಗಿ ನೇರವಾಗಿಸಿ. ಕೈಗಳು ಮುಖದ ಎದುರು ತಲುಪಿದಾಗ ಕೈಗಳನ್ನು ಪ್ರತ್ಯೇಕಿಸಿ ಮತ್ತು ನಿಧಾನವಾಗಿ ಹಸ್ತಗಳನ್ನು ಮೇಲ್ಭಾಗಕ್ಕೆ ತಿರುಗಿಸಿ. ಕೈಗಳು ತಲೆಯ ಮೇಲ್ಭಾಗವನ್ನು ತಲುಪಿದಾಗ ಹಸ್ತಗಳ ಕೇಂದ್ರಗಳು ಮೇಲ್ಮುಖವಾಗಿರುತ್ತೆ. ಕೈ ಬೆರಳುಗಳು ಒಂದಕ್ಕೊಂದು ಅಭಿಮುಖವಾಗಿರುತ್ತೆ. ಈ ಸಮಯದಲ್ಲಿ ತಲೆಯನ್ನು ಮೇಲಕ್ಕೆ ತಳ್ಳಿ ಮತ್ತು ಪಾದವನ್ನು ಕೆಳಕೊತ್ತಿ ಮತ್ತು ಶರೀರವನ್ನು ನೇರವಾಗಿಸಿ. ಎರಡೂ ಹಸ್ತಗಳಿಂದ ಬಲವಾಗಿ ಒತ್ತಿ. ಶರೀರವನ್ನು 2 ರಿಂದ 3 ಸೆಕೆಂಡುಗಳವರೆಗೆ ಸೆಳೆಯಿರಿ ಮತ್ತು ಇಡೀ ಶರೀರವನ್ನು ವಿಶ್ರಾಂತಿ ಸ್ಥಿತಿಗೆ ತನ್ನಿ. ಎರಡೂ ಕೈಗಳು ಶಿರದ ಮುಂಬದಿಗೆ ಎದುರಾಗುವಂತೆ ಹಸ್ತಗಳನ್ನು ತಿರುಗಿಸಿ. ಮಣಿಕಟ್ಟನ್ನು ಬಾಗಿಸಿ ಮತ್ತು ಕೆಳಭಾಗಕ್ಕೆ ಚಲಿಸಿ. ಎದೆಯ ಮುಂಭಾಗದಲ್ಲಿ ಕೈಗಳು 10 ಸೆಂಟಿಮೀಟರ್ ಅಥವಾ 3 ಇಂಚು ಅಂತರದಲ್ಲಿ ಚಲಿಸಬೇಕು. ಹಸ್ತಗಳು ಕೆಳಹೊಟ್ಟೆಯನ್ನು ತಲುಪಿದಾಗ ಹಸ್ತಗಳನ್ನು ತಿರುಗಿಸಿ ಅವುಗಳ ಹಿಂಭಾಗವನ್ನು ಎದುರುಬದುರಾಗಿಸಿ. ನಂತರ ಕೈಗಳನ್ನು ಎದೆಮಟ್ಟದವರೆಗೆ ಎತ್ತಿ ಕೈಗಳನ್ನು ತಿರುಗಿಸಿ ಮತ್ತು ಹಸ್ತಗಳನ್ನು ಪರಸ್ಪರ ಒತ್ತಿ. ಹಶ ಮಾಡುವಾಗ ಬೆರಳುಗಳನ್ನು ಮತ್ತು ಹಸ್ತಗಳ ತಳಭಾಗವನ್ನು ಒಂದಕ್ಕೊಂದು ಪರಸ್ಪರ ಒತ್ತಿ. ಮುಂಗೈಗಳು ಸರಳ ರೇಖೆಯಲ್ಲಿರುವಂತೆ ಮೊಳಕೈಗಳನ್ನು ಮೇಲೆತ್ತಿ. ಕೈಗಳಲ್ಲಿ ಚೆಂಡನ್ನು ಹಿಡಿದಿರುವಂತೆ ಕೈಗಳನ್ನು ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸುತ್ತಾ ಬೇರ್ಪಡಿಸಿ. ಪುರುಷರು ಎದೆಗೆ ಸಮೀಪದಲ್ಲಿ ತಮ್ಮ ಎಡಗೈ ತಿರುಗಿಸಿದರೆ ಸ್ತ್ರೀಯರು ಬಲಗೈಯನ್ನು ತಿರುಗಿಸಬೇಕು. ಇದರಿಂದ ಪುರುಷರಲ್ಲಿ ಎಡಗೈ ಮೇಲಿದ್ದರೆ ಸ್ತ್ರೀಯರಲ್ಲಿ ಬಲಗೈ ಮೇಲಿರುತ್ತೆ. ನಂತರ ಮೊಣಕೈ ಮತ್ತು ತೋಳನ್ನು ಕಣ್ಣರೇಖೆಯಲ್ಲಿ ಮೇಲಕ್ಕೆಳೆಯಿರಿ. ಹೊರಚಾಚಿರುವ ಕೈಯ ತುದಿ ತಲೆಯ ನೇರದಿಂದ ಸ್ವಲ್ಪ ಮೇಲಿರುತ್ತೆ. ಎದೆಯ ಬಳಿಯಿರುವ ಕೈಯ ಹಸ್ತಗಳು ಮೇಲ್ಮುಖವಾಗಿರುವಂತೆ ಸ್ಥಿರವಾಗಿಟ್ಟುಕೊಳ್ಳಬೇಕು. ಪುರುಷರಲ್ಲಿ ಬಲಗೈ ಮತ್ತು ಸ್ತ್ರೀಯರಲ್ಲಿ ಎಡಗೈ. ತೋಳುಗಳನ್ನು ಚಾಚಿದ ನಂತರ ಇಡೀ ಶರೀರವನ್ನು ನಿಧಾನವಾಗಿ ನೇರವಾಗಿಸಿ. ತಲೆಯನ್ನು ಮೇಲೆತ್ತಿ ಮತ್ತು ಪಾದಗಳನ್ನು ಕೆಳಕ್ಕೆ ಒತ್ತಿ ಹಾಗೂ 2 ರಿಂದ 3 ಸೆಕೆಂಡುಗಳವರೆಗೆ ಶರೀರವನ್ನು ಸೆಳೆದು ಹಿಡಿಯಿರಿ. ನಂತರ ಇಡೀ ಶರೀರವನ್ನು ಸಡಿಲವಾಗಿಸಿ ಎರಡೂ ಕೈಗಳನ್ನು ಚಲಿಸಿ ಎದೆಯ ಮುಂದೆ ಹಶ ಮಾಡಿ. ಇದೇ ರೀತಿಯ ಚಲನೆಗಳನ್ನು ಮತ್ತೊಂದು ಬದಿಗೆ ಪುನರಾವರ್ತಿಸಿ. ಎರಡೂ ಕೈಗಳನ್ನು ಎದೆಯ ಮುಂದೆ ಚಲಿಸಿ ಹಶ ಮಾಡಿ. ಹಶದಿಂದ ಎರಡೂ ಕೈಗಳನ್ನು ಶರೀರದ ಬದಿಗೆ ಚಲಿಸಿ ಭುಜದೊಂದಿಗೆ ಸರಳ ರೇಖೆಯಲ್ಲಿರುವಂತೆ ವಿಸ್ತರಿಸಿ. ಇಡೀ ಶರೀರವನ್ನು ಕ್ರಮೇಣ ನೇರವಾಗಿಸಿ. ತಲೆಯನ್ನು ಮೇಲಕ್ಕೆ ತಳ್ಳಿ ಮತ್ತು ಪಾದಗಳನ್ನು ಕೆಳಕ್ಕೆ ಒತ್ತಿ ಮತ್ತು ಕೈಗಳನ್ನು 2 ರಿಂದ 3 ಸೆಕೆಂಡುಗಳವರೆಗೆ ಸೆಳೆಯಿರಿ. ನಂತರ ಇಡೀ ಶರೀರವನ್ನು ಸಡಿಲಬಿಡಿ ಮತ್ತು ಎದೆಯ ಮುಂದೆ ಕೈಗಳನ್ನು ಬೇರ್ಪಡಿಸಿ ಶರೀರದ ಮುಂದೆ ಕೆಳಭಾಗಕ್ಕೆ ಚಲಿಸುತ್ತಾ ಕೈಗಳು ಒಂದಕ್ಕೊಂದು ಸಮಾಂತರವಾಗುವಂತೆ ನೇರವಾಗಿಸಿ. ಕೈಗಳು ಮತ್ತು ಶರೀರದ ನಡುವಿನ ಕೋನವು ಸುಮಾರು 30 ಡಿಗ್ರಿ ಇರಬೇಕು. ಇಡೀ ಶರೀರವನ್ನು ನೇರವಾಗಿಸಿ. ತಲೆಯನ್ನು ಮೇಲಕ್ಕೆ ತಳ್ಳಿ ಮತ್ತು ಪಾದಗಳನ್ನು ಕೆಳಕ್ಕೆ ಒತ್ತಿ 2 ರಿಂದ 3 ಸೆಕೆಂಡುಗಳವರೆಗೆ ಶರೀರವನ್ನು ಬಲವಾಗಿ ಹಿಗ್ಗಿಸಿ. ಇಡೀ ಶರೀರವನ್ನು ಸಡಿಲವಾಗಿಸಿ ಕೈಗಳನ್ನು ಎದೆಯ ಮುಂದೆ ಹಶ ಮಾಡಿ. ಎರಡೂ ಕೈಗಳನ್ನು ಬೇರ್ಪಡಿಸಿ ಮತ್ತು ಎರಡೂ ಬದಿಯಲ್ಲಿ ಕರ್ಣರೇಖೆಯಲ್ಲಿ ಚಲಿಸಿ. ಕೈ ಮತ್ತು ಶರೀರದ ನಡುವೆ 30 ಡಿಗ್ರಿ ಕೋನವಿರುವಂತೆ ಕೈಗಳನ್ನು ಚಲಿಸಿ. ಇದೇ ಸಮಯದಲ್ಲಿ ತಲೆಯನ್ನು ಮೇಲಕ್ಕೆ ತಳ್ಳಿ ಮತ್ತು ಪಾದವನ್ನು ಕೆಳಕ್ಕೆ ಒತ್ತಿ 2 ರಿಂದ 3 ಸೆಕೆಂಡ್ಗಳವರೆಗೆ ಶರೀರವನ್ನು ಬಲವಾಗಿ ಹಿಗ್ಗಿಸಿ. ನಂತರ ಇಡೀ ಶರೀರವನ್ನು ಸಡಿಲವಾಗಿಸಿ. ಎರಡೂ ಕೈಗಳನ್ನು ಎದೆಯ ಮುಂದೆ ಹಶ ಮಾಡಿ. ಕೈಗಳನ್ನು ಬೇರ್ಪಡಿಸಿ ಮತ್ತು ಎರಡೂ ಕೈಗಳನ್ನು ಶರೀರದ ಹಿಂದಕ್ಕೆ ಚಲಿಸಿ. ಹಸ್ತಗಳು ಹಿಂದಕ್ಕೆ ತಿರುಗಿರಲಿ. ತೋಳುಗಳು ಬೆನ್ನಿನ ಬದಿಯನ್ನು ತಲುಪಿದಾಗ ಇಡೀ ಶರೀರವನ್ನು ನೇರವಾಗಿಸಿ. ತಲೆಯನ್ನು ಮೇಲಕ್ಕೆ ತಳ್ಳಿ ಮತ್ತು ಪಾದವನ್ನು ಕೆಳಕ್ಕೆ ಒತ್ತಿ 2 ರಿಂದ 3 ಸೆಕೆಂಡುಗಳವರೆಗೆ ಕೈಗಳನ್ನು ಬೆನ್ನಿನ ಮೇಲೆ ಬಲವಾಗಿ ಸೆಳೆಯಿರಿ. ನಂತರ ಇಡೀ ಶರೀರವನ್ನು ಸಡಿಲಿಸಿ. ಎದೆಯ ಮುಂಭಾಗದಲ್ಲಿ ಕೈಗಳನ್ನು ಹಶ ಮಾಡಿ. ಕೈಗಳನ್ನು ಬೇರ್ಪಡಿಸಿ ಮತ್ತು ಹಸ್ತಗಳನ್ನು ಮುಂದಕ್ಕೆ ತಳ್ಳಿ. ಬೆರಳುಗಳು ಮೇಲ್ಭಾಗವನ್ನು ತೋರಲಿ. ತೋಳುಗಳು ಮತ್ತು ಭುಜ ಒಂದೇ ಸಮತಲದಲ್ಲಿ ಇರಬೇಕು.
ತೋಳುಗಳನ್ನು ಮುಂದಕ್ಕೆ ಚಾಚಿದಾಗ ತಲೆಯನ್ನು ಮೇಲಕ್ಕೆ ತಳ್ಳಿ ಮತ್ತು ಪಾದವನ್ನು ಕೆಳಕ್ಕೆ ಒತ್ತಿ 2-3 ಸೆಕೆಂಡುಗಳವರೆಗೆ ಶರೀರವನ್ನು ಬಲವಾಗಿ ಸೆಳೆಯಿರಿ. ನಂತರ ಇಡೀ ಶರೀರವನ್ನು ಸಡಿಲವಾಗಿಸಿ ಕೈಗಳನ್ನು ಎದೆ ಮುಂದೆ ಹಶ ಮಾಡಿ. ಕೈಗಳನ್ನು ನಿಧಾನವಾಗಿ ಹಸ್ತಗಳು ಎದೆ ಬಳಿ ತಿರುಗುವಂತೆ ಕೆಳಕ್ಕೆ ಚಲಿಸಿ. ಕೈಗಳು ಕೆಳಹೊಟ್ಟೆಯ ಭಾಗವನ್ನು ತಲುಪಿದಾಗ ಕೈಗಳನ್ನು ಒಂದರ ಮೇಲೊಂದು ಹಿಡಿಯಿರಿ. ಪುರುಷರಲ್ಲಿ ಎಡಗೈ ಮತ್ತು ಮಹಿಳೆಯರಲ್ಲಿ ಬಲಗೈ ಒಳಭಾಗದಲ್ಲಿ ಇರುತ್ತೆ. ಒಂದು ಕೈಯ ಹಸ್ತವು ಮತ್ತೊಂದು ಕೈಯ ತಳಭಾಗಕ್ಕೆ ಎದುರಾಗಿರುತ್ತೆ. 2 ಕೈಗಳು ಹಾಗೂ ಕೈ ಮತ್ತು ಕೆಳಹೊಟ್ಟೆಯ ನಡುವಿನ ಅಂತರವು ಸುಮಾರು 3 ಸೆಂಟಿಮೀಟರ್ ಅಥವಾ 1 ಇಂಚು ಇರುತ್ತೆ. ಸ್ವಲ್ಪ ಸಮಯದವರೆಗೆ ಹಾಗೇ ಇಡಿ. ನಂತರ ಜೈನ್.